ನಿನ್ಕಿಂತ ಏನು ಇವು ತಾಳಿಪಟ್ಟು ನೋಡಮ್ ತಗ ಈಗ ತಾಳಿ ಬಟ್ಟ ಅಂತ ಇದಕ್ಕೆ ನಾನು ಸ್ಟಾರ್ಟ್ ಮಾಡ್ಬಿಟ್ಟೆ ಲೇಟ್ ಆಯ್ತು. ನೋಡಕ್ ಆಮ್ಲೆಟ್ ತರ ಕಾಣಕತ್ತ ನನಗೆ. ಸಜ್ಜೆ ರೊಟ್ಟಿ ಬರ್ದು ಅಂದ್ರೆ ಮೈ ನೀರು ಬಿಡಂಗ ಅವಾಗ ಗೊತ್ತಾಗ್ತದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಿದ್ದು ಬಿವ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಭಾಳ ದಿನದ ನಂತರ ನಾವು ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿ, ಯಾಕಂದ್ರೆ ನಾವು ಜಾತ್ರೆಗೆ ಒಂದು ಸ್ವಲ್ಪ ಊರಿಗೆ ಅದಕ್ಕೆ ಹೋಗಿದ್ವಿ. ಅಲ್ಲಿ ಬ್ಲಾಗ್ ಅದೆಲ್ಲ ಮಾಡೋಕ್ಕಾಗಲಿಲ್ಲ. ಏನು ಕಾರಣ ಅಂದ್ರೆ ಅಲ್ಲಿ ಜಾಸ್ತಿ ಸೌಂಡ್ ಅದು ಬರ್ತದ, ಸಾಂಗ್ ಸೌಂಡು ಅದೆಲ್ಲ ಬರ್ತದ ಅಂತ ಅಲ್ಲಿ ನಾವು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾನು ಕ್ಷಮೆ ಕೇಳಕ್ಕುಂತೀನಿ. ಸೊ ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದಮೇಲೆ ಇವತ್ತು ನಾವು ಬ್ಲಾಗ್ ಮಾಡಕ್ಕುಂತೀವಿ. ಸೊ ಇವತ್ತು ಏನು ಮಾಡಕ್ಕುಂತೀವಿ ಅಂದರೆ ನಾವು ಒಂದು ರೆಸಿಪಿ ಮಾಡಕ್ಕುಂತೀವಿ. ರೆಸಿಪಿ ಹೆಸರು ಬಂದುಬಿಟ್ಟು ತಾಳಿಪಟ್ಟು ಮಾಡಕ್ಕುಂತೀವಿ. ನಾವು ಮತ್ತು ನಮ್ಮ ಅತ್ತೆ ಇಬ್ಬರು ಸೇರಿಗೆಶಿಂದ ತಾಳಿಪಟ್ಟು ಮಾಡಕ್ಕುಂತೀವಿ. ಸೊ ಅದು ಯಾವ ಥರ ಮಾಡ್ತೀವಿ, ಹೆಂಗೆ ಮಾಡ್ತೀವಿ ಅಂತ ನಿಮ್ಮ ಜೊತೆಗೆ ಭೀ ಶೇರ್ ಮಾಡ್ತೀವಿ. ಅತಿ ಸ್ಟಾರ್ಟ್ ಮಾಡಮ್ರೆ. ಅಯ್ಯ ಮೇಡಮ್ ಸೊ ಬರೀ ತಡ ಮಾಡೋದು ಬೇಡ, ತಾಳಿಪಟ್ಟು ರೆಸಿಪಿ ಮಾಡಮ್ರಿ. ಇಲ್ಲಿ ನೋಡ್ರಿ, ಭಾಗ್ಯ ಏನು ಮಾಡಕತ್ತಾಳ. ಇವತ್ತೇನೋ ತುಂಬಾ ದಿನ ಆಯ್ತು ಬ್ಲಾಗ್ ಮಾಡದೆ, ಅದಕ್ಕೋಸ್ಕರ ಇವತ್ತೊಂದು ಬ್ಲಾಗ್ ಮಾಡ್ಬೇಕಂತ ಕುತ್ಕೊಳ್ಳೋಳ. ಅಲ್ಲೆಲ್ಲ ನಗು ಮುಂದೆ ಎಲ್ಲ ಇಟ್ಕೊಂಡ್ ಕುಂತಾಳ. ಇದೆಲ್ಲ ಹೇಳ್ಬೇಕಲ್ಲ, ಸೊ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಹೇಳ್ರಿ, ನಾನು ಏನ್ ರೆಸಿಪಿ ಮಾಡಕ್ಕಂತೀನಿ ಹೇಳ್ರಿ. ನೀವ್ ಮಾಡೋದ್ ನಮ್ಗೆ ಹೆಂಗ್ ಗೊತ್ತಿರ್ತೀರಿ, ನೀವ್ ಹೇಳ್ರಿ. ನಾನು ಹೇಳ್ರಿ. ಹೇಳ್ರಿ. ಸೊ ನಾನ್ ಇವತ್ತು ತಾಳಿಪಟ್ ರೆಸಿಪಿ ಮಾಡಕ್ಕಂತೀನಿ. ಉತ್ತರ ಕರ್ನಾಟಕ ಸ್ಪೆಷಲ್ ತಾಳಿಪಟ್, ಅದೇ ಮಾಡಕ್ಕಂತೀನಿ. ಅಲ್ಲ, ಆಲ್ರೆಡಿ ತಾಳಿ ಕಟ್ಟಿನಲ್ಲ, ಮತ್ತೆ ಆ ತಾಳಿ ಅಲ್ಲ, ತಾಳಿಪಟ್ಟು. ಇದು ತಾಳಿ, ಅದು ತಾಳಿಪಟ್ಟು. ಹೌದಾ? ಯಾವ್ದೋ ತಾಳಿಪಟ್ಟು ಅಂತ ನೋಡ್ರಿ. ಓಕೆ, ಹೇಳ್ರಿ, ಅದಕ್ಕೆ ಏನಿರ್ಬೇಕು ಏನೇನಿಲ್ಲ. ಓಕೆ ರೀ. ಓಕೆ ರೀ. ಹೇಳ್ರಿ. ತಾಳಿಪಟ್ ಮಾಡಕ ಸೌತಿಕಾಯಿ ಬೇಕಾಗ್ತದ. ಆಮೇಲೆ 1 ಇಡಿ ಆಗೋಷ್ಟು ಮೆಂತ್ಯ ಸೊಪ್ಪು ಬೇಕಾಗ್ತದೆ. ನಿಮ್ಗ ಸಬ್ಬಕ್ಕಿ ಸೊಪ್ಪು ಬೇಕಂದ್ರೆ ಸಬ್ಬಕ್ಕಿ ಸೊಪ್ಪು ಬಿ ತಗೋಬಹುದು, ಇದು ಆಪ್ಷನ್ ದಾಗ. ಆಮೇಲೆ ಕ್ಯಾರೆಟ್, ಗೆಜ್ರಿ, ಆಮೇಲೆ ಈರುಳ್ಳಿ, ಉಳ್ಳಾಗಡ್ಡಿ. ಸೊ ತರಕಾರಿದಾಗ ಇಷ್ಟ ತಗೊಂಡಿನಿ. ತರಕಾರಿ ನಿಮ್ಗ ಮತ್ತೆ ಬೇರೆ ತರಕಾರಿ ಬೇಕಂದ್ರೆ ಇನ್ನು ಬೇರೆ ತರಕಾರಿ ಬಿ ತಗೋಬಹುದು. ಆಮೇಲೆ ಕರ್ಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಇಷ್ಟು ತಗೋಬೇಕಾಗ್ತದ. ಆಮೇಲೆ ಹಿಟ್ಟು, ಜೋಳದ ಹಿಟ್ಟು ತಗೋಕೊಂತೀನಿ. ಮೇನ್ ಆಗಿ ಬೇಕಾಗಿರೋದು ಜೋಳದ ಹಿಟ್ಟು ತಾಳಿಪಟ್ ಮಾಡಕ. ಆಮೇಲೆ ಕಡ್ಲಿ ಹಿಟ್ಟು. ಕಡ್ಲಿಟ್ಟು ಅಂದ್ರ ಕಡ್ಲಿಟ್ಟು. ಆಮೇಲೆ ಗೋಧಿ ಹಿಟ್ಟು. ನಿಮ್ಗೆ ಅಕ್ಕಿ ಹಿಟ್ಟು ಬೇಕಂದ್ರೆ ಅಕ್ಕಿ ಹಿಟ್ಟು ತಗೋಬಹುದು, ರಾಗಿ ಹಿಟ್ಟು ಬೇಕಂದ್ರೆ ರಾಗಿ ಹಿಟ್ಟು ಬಿ ತಗೋಬಹುದು, ಅದು ಬಿ ಆಪ್ಷನ್ ದಾಗ ಇರ್ತದ. ಆಮೇಲೆ ಬೆಳ್ಳುಳ್ಳಿ ಒಂದ್ ಎಳದ್ ಬಿಟ್ಬಿಟ್ಟೆ, ರೋಲ್ ನಳಗ್ ಹಾಕ್ಬಿಟ್ಟಿನಲ್ಲ. ಸೊ ಬೆಳ್ಳುಳ್ಳಿ ಬೇಕಾಗ್ತದ. 4 ರಿಂದ 5 ಬೆಳ್ಳುಳ್ಳಿ ಈ ತರ ಸುಲ್ಕೋಬೇಕು. ಆಮೇಲೆ ನಿಮ್ಗೂ ಶುಂಠಿ ಬೇಕಂದ್ರೆ ಶುಂಠಿ ಬಿ ತಗೋಬಹುದು. ನನ್ ಬಳಿ ಶುಂಠಿ ಇಲ್ಲ, ಸೊ ಅದಕ್ಕೆ ಇಷ್ಟ ಐಟಮ್ ತಗೊಂಡಿನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೋದ? ಚಲೋ ಅನ್ಸಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಸಿದೆ ಬೇರೆ, ಅದೇ ಒಂಥರ ಬೇರೆ ಇರ್ತದ, ಇದೇ ಒಂಥರ ಡಿಫ್ರೆಂಟ್ ಆಗಿರ್ತದ ಅಲ್ಲ. ಅದಕ್ಕೆ ಇಲ್ಲಿ ಮೊದ್ಲಿಗೆ ನಾವು ಪೇಸ್ಟ್ ಮಾಡ್ಕೋಬೇಕಾಗ್ತದ. ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿಲ್ಲ, ಅದೇ ಅದು ತೋರ್ಸಮಂತ. ಅದ್ರಾಗ ಹಾಕೊಂಡ್ ಜಜ್ಬೇಕು. ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, 4 ರಿಂದ 5 ಹಸಿ ಮೆಣಸಿನ್ಕಾಯಿ ತಗೊಂಡಿನಿ. ಆಮೇಲೆ ಕರ್ಬೇವ್ ಸೊಪ್ಪು, ಒಂದ್ ಸ್ವಲ್ಪ ಕರ್ಬೇವ್ ಹಾಕಮ್ಮ ಇದ್ರೊಳಗ, ಇನ್ನೊಂದ್ ಸ್ವಲ್ಪ ಆಮೇಲೆ ಹಾಕಲಮ್ಮ. ಒಂದ್ ಸ್ವಲ್ಪ ಜೀರಿಗೆ ಇದ್ರೊಳಗ, ಒಂದ್ ಸ್ವಲ್ಪ ಆಮೇಲೆ ಮತ್ತೆ ಹಿಟ್ಟು ಕಲ್ಸೋ ಟೈಮಿಗೆ ಒಂದ್ ಸ್ವಲ್ಪ ಹಾಕಬೇಕು. ಆಮೇಲೆ ಇದನ್ನ ಸಣ್ಣದಾಗಿ ಚಚ್ಕೋಬೇಕು. ತರಿ ಪೂರ್ತಿ ಸಣ್ಣ ಬೇಡ, ಸ್ವಲ್ಪ ತರಿಯಾಗಿ ಚಚ್ಕೋಬೇಕಾಗ್ತದ. ಅಂದ್ರ ಬಾಯಿಗೆ ಚಲೋತ್ನಾಗ ಖಾರ ಸಿಗ್ಬೇಕ. ಇಲ್ಲೇನ ಇದ್ರ ಹಿಂಗ್ ಮಾಡಿ ಇಟ್ಟಿದಲ್ಲ ಕ್ಯಾರೆಟ್ ಏನ್ ಇದು? ಇದನ್ನ ನಾನ್ ರೆಡಿ ಮಾಡಿ ಇಟ್ಕೊಂಡಿನಿ. ಇದು ತೋರ್ಸಕ್ಕ, ಅದೇ ರೆಡಿ ಮಾಡಿ ಇಟ್ಕೊಳಕ. ಈ ತರ ಸಣ್ಣದಾಗಿ ತುರ್ದಿಟ್ಕೋಬೇಕಾಗ್ತದ ಕ್ಯಾರೆಟ್ ಮತ್ತೆ ಸೌತಿಕಾಯಿ. ಒಳಗ್ ನೀರ್ ನೋಡ್ರಿ ಎಷ್ಟು ಬಂದವಾಗ. ಇಲ್ಲಿ ನೋಡ್ರಿ ಐತ್ರಿ ಎಷ್ಟು ಬಂದವ ನೀರು. ನೀರ್ನ ಏನ್ ಮಾಡ್ಬೇಕು? ನೀರ್ನ ಹಿಟ್ಟಿನೊಳಗೆ ಹಾಕೊಂಡ್ ಕಲ್ಸ್ಕೋಬೇಕು. ಇದು ತೋರ್ಸಕಂತ ಇಟ್ಕೊಂಡಿದ್ದೆ ನಾನು. ಇಲ್ಲಿ ಆಗ್ಲೇ ಎಲ್ಲಾನು ಕಟ್ ಮಾಡಿ ಇಟ್ಕೊಂಡಿನಿ. ಈರುಳ್ಳಿ ಅಂತ ಕಟ್ ಮಾಡಿ ಆಲ್ರೆಡಿ ಅವೆಲ್ಲ ಕಟ್ ಮಾಡ್ಬಿಟ್ಟು ತುರ್ದ್ಬಿಟ್ಟು ಇಟ್ಕೊಂಡೋಣ. ಇದು ಅದನ್ನ ತೋರ್ಸಕಂತ ಇಟ್ಕೊಂಡಿದ್ದೆ. ಲೇಟ್ ಆಗ್ತದಲ್ಲ, ಆಮೇಲೆ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ದಪ್ಪ ದಪ್ಪ ಇದ್ರೆ ಚಲೋ ಅನ್ಸ. ಹೆಂಗ್ ಕಟ್ ಮಾಡಿ ತೋರ್ಸು? ಕಟ್ ಮಾಡಿಲ್ಲ, ಈರುಳ್ಳಿ ಅಂತ ಕಟ್ ಮಾಡಿದ್ಮೇಲೆ ತೋರ್ಸಲ್ರಿ. ಓಕೆ, ಅದೆಲ್ಲ ಜಜ್ಕೊಂಡು ಮತ್ತೆ ಸಿಗ್ತಾಳ. ಅಲ್ಲಿವರೆಗೂ ನಾನು ಹೋಗ್ಬಿಟ್ಟು ನಮ್ಮ ಅವ್ನ್ ಕರ್ಕೊಂಡ್ ಬರ್ತೀನಿ. ಓಕೆ ರೀ. ಸೊ ನೋಡ್ರಿ, ಈ ತರ ಎಲ್ಲಾನು ಕಟ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪು ಬಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗ್ತದ. ನೋಡ್ರಿ, ಈ ತರ ಈರುಳ್ಳಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾವ್ ಎಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಅಷ್ಟು ತೆಳ್ಳಗ್ ಮಾಡ್ಬೋದು ತಾಳಿಪಟ್ಟು. ಆಮೇಲೆ ಕರ್ಬೇವು ಮತ್ತೆ ಕೊತ್ತಂಬರಿ ಸೊಪ್ಪು ಬಿ ಕಟ್ ಮಾಡ್ಕೋಬೇಕು ಈ ತರ ಸಣ್ಣಗ. ಸೊ ಇದೆಲ್ಲ ರೆಡಿ ಆಯ್ತು ನೋಡ್ರಿ, ಇಷ್ಟ ಐಟಮ್ ರೆಡಿ ಆಯ್ತು. ಇವಾಗ ಹಿಟ್ಟು ಕಲ್ಸ್ಬೇಕು. ಇಲ್ಲಿ 2 ಕಪ್ ಆಗೋಷ್ಟು, ಈ ಅಳತೆ ಕಪ್ ನಾನು ಇದನ್ನ ತಗೊಂಡಿನಿ. ಅಳತೆ ಕಪ್ ಆಗಿ 2 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೋಬೇಕು. ಹೆಚ್ಚು ಕಮ್ಮಿ ಹಾಕಂದ್ರೆ ಹಾಳಾಗ್ತದ? ಇಲ್ಲ, ನಾವು ನಮ್ಗೆ ಎಷ್ಟು ಬೇಕಾಗ್ತದೆ ಅಂದ್ರೆ ನಮ್ಗೆ ಎಷ್ಟು ರೊಟ್ಟಿ ಬೇಕೋ ಅಷ್ಟು. ನಾನು ಇನ್ನೊಂದು ಕಪ್ ತಗೋತೀನಿ. ಸರಿ ಆಯ್ತು, ತಗೊಳ್ರಿ.
ಇನ್ನೊಂದು ಕಪ್ಪು ಇವಕ್ರನ್ನೆಲ್ಲ ಹಿಟ್ಟಲ್ಲಿ ಮಿಕ್ಸ್ ಆಗೋ ಥರ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೋಬೇಕಂತ. ಮಾಡ್ಕೋಬೇಕು. ಓಕೆ. ಆಮೇಲೆ 1 ಕಪ್ ಆಗೋಷ್ಟು ಕಡ್ಲಿ ಹಿಟ್ಟು ಹಾಕೋಬೇಕು. ಹಾಂ ಅಳತೆ ಕಪ್ನ ನಾನು ಇದು ತಗೊಂಡಿನಲ್ಲ ಇದೇ ಕಪ್ಪಿಂದಾನೆ 1 ಕಪ್ ಆಗೋಷ್ಟು ಕಡ್ಲಿ ಹಿಟ್ಟು ಹಾಕೋತೀನಿ. ಸರಿ ಆಯಿತು. ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಬಿ ಹಾಕೋಬಹುದು. ನಾನು ಎಲ್ಲಾನು ಒಂದು ಸ್ವಲ್ಪ ಹಾಕೋಕೊಂತೀನಿ, ಜಾಸ್ತಿ ಬೇಡ ಅಂತ. ಅಂದ್ರೆ ಅವ್ರವ್ರಿಗೆ ಎಷ್ಟು ಬೇಕೋ ಅಷ್ಟು. ಓಕೆ. ಜೋಳದ ಹಿಟ್ಟು 1.5 ಕಪ್ ಹಾಕೋಕೊಂತೀನಿ. ಹಾಂ ನೋಡ್ರಿ 1.5 ಕಪ್ ಜೋಳದ ಹಿಟ್ಟು. ಹಾಂ ನೋಡ್ರಿ ಈ 3 ಹಿಟ್ಟನ್ನ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಾಂ ಈ ತರ ಎಲ್ಲಾನು ಪೂರ್ತಿ ನೀಟಾಗಿ ಮಿಕ್ಸ್ ಆಗಬೇಕು. ಹಾಂ ಆಮೇಲೆ ಸೌತಿಕಾಯಿ. ಓಕೆ. ಅದ್ರೊಳಗೆ ನೀರದಲ್ಲ, ನೀರಿದ್ರೆ ಪರವಾಗಿಲ್ಲ, ಏನಾಗಲ್ಲ. ಹಾಂ ಹಾಕೊಂಡು ಪೂರ್ತಿಯಾಗಿ ಹಾಕೋಬೇಕು. ಹಾಂ ಆಮೇಲೆ ಕ್ಯಾರೆಟ್ ಬಿ ಗಜ್ರಿ ಗಜ್ರಿ ಬಿ ಹಾಕಬೇಕು. ಆಮೇಲೆ ಮೆಂತ್ಯ ಸೊಪ್ಪು. ಹಾಂ ನಿಮ್ಗೆ ಜಾಸ್ತಿ ಬೇಕಾದ್ರೆ ನಾವು ಸ್ವಲ್ಪ ಹಿಟ್ಟು ಸ್ವಲ್ಪ ತಗೊಂಡಿವಲ್ಲ, ನಾನು ಒಂದ್ ಸ್ವಲ್ಪನೇ ಹಾಕೋತೀನಿ. ಆಮೇಲೆ ಉಳ್ಳಾಗಡ್ಡಿ, ಈರುಳ್ಳಿ ಈ ತರ ಏನು ಇದೇನಂತಾರಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಡ್ತಲ್ಲ, ಎಷ್ಟು ಸಾಧ್ಯ ಅಷ್ಟು ಸಣ್ಣ ಅದು ಉದ್ರಾಗ್ಬೇಕಂತಾರೆ ಈ ತರ ಇಸ್ಕೋಬೇಕು. ಇದೆಲ್ಲ ಪೂರ್ತಿ ಕಲಸಬೇಕು. ಈ ತರ ಹಾಕಬೇಕು. ಆಮೇಲೆ ನಾವು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಏನ್ ಪೇಸ್ಟ್? ಹಸಿಮೆಣಸಿನ್ಕಾಯಿ ಮತ್ತೆ ಕರ್ಬೇವು, ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಹಾಕೊಂಡು ಕುಟ್ಕೊಂಡಿರ್ತೀವಲ್ಲ, ಅದ್ ಹಾಕೋಬೇಕು. ಓಕೆ. ಈ ತರ ತರಿಯಾಗಿ ನೋಡಿ, ಈ ತರ ತರಿಯಾಗಿ ಕುಟ್ಕೋಬೇಕು. ಸರಿ. ಅದಾದ್ಮೇಲೆ ಜೀರಿಗಿನ ಈ ತರ ಕೈಯಿಂದ ಈ ತರ ಅನ್ಕೋಬೇಕು. ತಂಬಾಕು ಮಾಡಿದ ಆಯರೆಲ್ಲ ಮಾಡ್ಕೊತಾರಲ್ಲ, ಈ ತರ ಮಾಡ್ಕೋಬೇಕು. ಅದೊಂದ್ಸಲ ಸ್ವಲ್ಪ ಸ್ಮೆಲ್ ಬರ್ತದೆ, ಗಮ್ಮ ಅಂತ. ಇಲ್ಲ ನೋಡಿ ಈ ತರ ಸ್ಮೆಲ್ ಬರ್ತದೆ, ಇದು ಹಾಕೋಬೇಕು. ಸರಿ ಐತ್ರಿ. ಇನ್ನೊಂದು ಸ್ವಲ್ಪ ಅದು ಸೇಮ್ ಆಗಿ ಮಾಡ್ಕೊತೀನಿ. ಆಮೇಲೆ ಕರ್ಬೇವು ಹಾಕೋಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು, ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ಸೊ ಇಷ್ಟ ಹಾಕೊಂಡು ಇವಾಗ ಇದನ್ನ ನೀರ್ ಹಾಕೋಬಾರ್ದು. ಫಸ್ಟಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಒಳಗ ನೀರ್ ಇರ್ತದಲ್ಲ, ಅದಕ್ಕೆ ನೀರ್ ಹಾಕೋಬಾರ್ದು. ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ತರ ಸೌತಿಕಾಯಿ ಒಳಗ ನೀರ್ ಸ್ವಲ್ಪ ಜಾಸ್ತಿ ಇರ್ತದಲ್ಲ, ನೀರಿನ ಅಂಶ, ಅದಕ್ಕ ಫಸ್ಟ್ ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇನ್ನೊಂದ್ ಸ್ವಲ್ಪ ನೀರ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ಹಾಕೊಂಡು ಬಿ ಮಿಕ್ಸ್ ಮಾಡ್ಕೋಬಹುದು. ಓಕೆ ಓಕೆ. ಅದೇ ಮಾಮೂಲಿ ಜೋಳದ ಹಿಟ್ಟು ಹೆಂಗ್ ಮಾಡ್ಕೊಂತಾರ ಆ ತರ. ಇನ್ನೊಂದ್ ಸ್ವಲ್ಪ ನೀರ್ ಹಾಕ್ತೀನಿ ಇವಾಗ, ಸ್ವಲ್ಪ ಜಾಸ್ತಿ ಏನ್ ಬೇಡ. ನೋಡ್ರಿ ಅದ್ರೊಳಗೆ ಈ ಸೌತಿಕಾಯಿ ನೀರೊಳಗೆ ಮಿಕ್ಸ್ ಆಗ್ಬಿಡ್ತು. ನೋಡ್ರಿ ಇಲ್ಲಿ ತೋರ್ಸ್ರಿ. ನೋಡಕತ್ತೀರಿ, ತೋರ್ಸಕತ್ತಿ. ನೋಡ್ರಿ ಸೌತಿಕಾಯಿ ನೀರೊಳಗೆ ಪೂರ್ತಿಯಾಗಿ ಎಲ್ಲ ಮಿಕ್ಸ್ ಆಗೋಯ್ತು. ಆದ್ರೆ ಇನ್ನು ಸ್ವಲ್ಪ ನೀರ್ ಹಾಕೋಬೇಕು. ಸ್ವಲ್ಪ ಹಾಕೋಬೇಕು. ಒಂದ್ ಸ್ವಲ್ಪ ಗಟ್ಟಿ ಇರ್ಬೇಕು, ಜಾಸ್ತಿ ಅಳ್ಳಿಸಿದ್ರೆ ಚಲೋ ಅನ್ಸಲ್ಲ. ಸ್ವಲ್ಪ ಹಾಕೋತೀನಿ ಅಷ್ಟೇ, ಜಾಸ್ತಿ ಏನ್ ಬೇಡ. ಆಮೇಲೆ ನಿಮ್ಗ ಇದಕ್ಕ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬಹುದು. ಖಾರದ ಪುಡಿ ಬೇಕಂದ್ರೆ ಖಾರದ ಪುಡಿ ಬಿ ಹಾಕೋಬಹುದು, ಅರ್ಶಿನ ಬೇಕಂದ್ರೆ ಅರ್ಶಿನ ಬಿ ಹಾಕೋಬಹುದು. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಲಾಸ್ಟಿಗೆ ಹಾಕಿತೀನಿ ಅದನ್ನ. ಓಕೆ. ಅವಾಗ ಸಿಗೋಣ. ಏನಪ್ಪ ಊರ್ಲೇಶಿಂದ ಅರ್ಧ ಕ್ವಿಂಟಲ್ ಜೋಳ ತಗೊಂಬಂದಿವಲ್ಲ, ಯಾಕೆ ತಗೊಂಬಂದಿ? ಉಣಾಕ ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡ ಅಂತ ಬಾಯಿಗೆ ಹೇಳಿದ್ರ ಆಕೆ ಏನ್ ಮಾಡಕತ್ತಾಳ ಗೊತ್ತೇನ? ಇಲ್ಲಿ ನೋಡ್ರಿ, ಅರ್ಧ ಕ್ವಿಂಟಲ್ ಜೋಳ ತಗೊಂಬಂದಿದ್ವಿ, ಊರ್ಲೇಶಿಂದ ಹೊತ್ಕೊಂಬಂದಿ ಮಾಡಿ ಕೊಡ್ತಾಳೇನ? ಅಲ್ಲಿ ಜೋಳದ ಹಿಟ್ಟಿನಾಗ ಏನೇನು ಹಾಕಿ ಏನ್ ಮಾಡಕತ್ತಾಳ ನೋಡ್ ಬಾ ಇಲ್ಲಿ. ಹೌದು, ಹಂಗಂದೆ. ನಮಗ ಅವ್ರ ಮಾಡ್ಯಾರ ಬಿಟ್ಟು ನಾಗಿ ಅದು ಮಾಡಿ ಅವರೆಲ್ಲ ಫೋನ್ಯಾಗ ನೋಡ್ಕೊಂತಾರ. ನಾವೆಲ್ಲ ಮೊದಲಿನ ಮಂದಿ ಈಗ ಇಲ್ಲಿ ಜೋಳ ಒಯ್ದು ತಂದು ಒಣಗಾಕಿಲ್ಲ, ಅಲ್ಲೇ ತಿಪ್ಪಿ ಬುದ್ಧಿ ಕಸಿ ತಗೊಂಬಂದು ಹಿಂಗೆಲ್ಲ ಮಾಡಾಕೈತಿವಿ. ಕೊಡು ಸಾಕು. ಸಾಕು. ಮತ್ತೆ ಎಷ್ಟು ಬೇಕು? ಸಾಕು. ಒಂದು ವಾರಕ್ಕೆ ಎಷ್ಟು ಬೇಕು ಅಷ್ಟೇ ಬೇಕು, ಅಷ್ಟೇ ಹಾಕ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಜೋಳ ತೊಗೊಂಬಂದು ಗೆಸಿ ನಾವು ಒಣಗಾಕಿ ಬೀಸ್ಕೊಂಬಂದು ಹಿಟ್ಟದೆಲ್ಲ ಮಾಡಿದ್ರ ಅಲ್ಲಿ ಬಾಗಿ ಏನು ಮಾಡಕತ್ತಾಳ ಅಂತ ತೋರಿಸ್ತೀನಿ ಬಾ. ಅಲ್ಲಿ ಅಲ್ಲಿ ನೋಡಿ, ಅಲ್ಲಿ ಹೋಗಿ ನೀನು ಸೊಸಿ ಏನು ಮಾಡ್ಯಾಳಂತ? ಗೋಧಿಟ್ಟು, ಕಡ್ಲಿಟ್ಟು, ಮೆಂತ್ಯ ಪಲ್ಯ, ಉಳ್ಳಾಗಡ್ಡಿ, ಟಮಾಟಿ ಎಲ್ಲೋಟ್ ರೆಡಿ ಮಾಡಿ ಉಪ್ಪು ಹಾಕಿ ಚಂದ ಏನ್ ಮಾಡ್ತಾಳಪ್ಪ, ಚಪಾತಿ ಮಾಡ್ತಾಳೇನು? ನೋಡು, ತಾಳಿ ಕಟ್ಟಿನ ಮತ್ತೆ ತಾಳಿ ಕಟ್ಬೇಕಂತ. ನೋಡು ಮತ್ತೆ ತಾಳಿ ಬೊಟ್ಟ ಅಂತ. ಹಂಗಂದ್ರೆ ಏನಪ್ಪ ಆಕಿಗೂ ಗೊತ್ತು, ನಮಗೇನ್ ಗೊತ್ತು? ಕೇಳ. ಉತ್ತರ ಕರ್ನಾಟಕ ಸ್ಪೆಷಲ್ ನೋಡಪ್ಪ. ನಮ್ಮ ಮಾವ ಮತ್ತೆ ಯಾವ ಮಾಡೇ ಇಲ್ಲ, ನೀನ್ ಏನೇನು ಹೇಳ್ತಿದ್ದಿ? ಉತ್ತರ ಕರ್ನಾಟಕ ಸ್ಪೆಷಲ್
ಯಾವ ನೀವ್ ಮಾಡಿದೆ? ನೀವ್ ಉತ್ತರ ಕರ್ನಾಟಕಕ್ಕೆ ಹೋದಲ್ಲ? ನಾನು ಉತ್ತರ ಕರ್ನಾಟಕದಿದ್ದೆ ನೋಡಪ್ಪ. ಹ್ಮ್. ನಾವು ಜೋಳ ರೊಟ್ಟಿ ಅದು ಮಾಡ್ಕೊಂಡ್ ತಿಂದಿವಿ. ಈಗೆಲ್ಲ ಈಗ ಫೋನ್ ಬಂದಪ್ಪ. ಈಗ ಈ ಸಜ್ಜಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಗೊತ್ತು ನಿನಗೆ? ಇದು ಯಾವ ತಾಳಿಪಟ್ಟು ರೊಟ್ಟಿ? ಹೆಂಗೇನಪ್ಪ ಆಕಿಗ ಗೊತ್ತು. ಕೇಳ ಮತ್ತ. ಏನ ತಾಳಿಪಟ್ಟು ಮತ್ತೆ ತಾಳಿಪಟ್ರ ಅಂತೇಳ. ಮತ್ತೆ ತಾಳಿ ಕಟ್ತ ಹಾ ಬಿಳೆ ಎಟ್ಟು. ತಾಳಿ ಅಂತ ಹಾ ಮಾಡ್ಕೊಂಬಂದ ನಾವು ಜೋಳ ತಾಳಿ ಬಟ್ಟ ಏನಾರ ಹೇಳ್ತಾರ್ತಾಳ. ಆ ಟೇಮ್ ಪಾಸ್ ಹೋಗಿ ಮಾಡಕತ್ತ ಆಕಿ. ಏನ ಆ ಟೇಮ್ ಹೋಗ್ಲ ಅಂತಂದ್ ಮಾಡ್ತಾಳ ಆಕಿ. ಹಂಗ ಸುಮ್ಮನೆ ಟೈಮ್ ವೇಸ್ಟ್ ಮಾಡಕತ್ತಾಳ ಹಿಂದೆ. ನಾವ್ ರೊಟ್ಟಿ ಮಾಡಂದ್ರೆ ಏನೋ ತಾಳಿ ಬಟ್ಟ. ಹಾ ರೊಟ್ಟಿ ಮಾಡಂದ್ರೆ ಉಪ್ಪಿಟ್ಟು ಮಾಡಿದಾಳ ಅಂತ ಇತ್ತೈಕಿನ ನೋಡಕ. ಅದು ಚಪಾತಿ ಮಾಡಂದ್ರೆ ನಾವು ರೊಟ್ಟಿ ಮಾಡ್ತೀನಿ ನಾನು ಆಕಿ. ಏನ್ ಉಲ್ಟಾ ಹೇಳತ್ತಿಗೆ? ನೋಡ ಏನೋ ಕಲಿಸಾಗ ನೋಡ್ಗ ಕಲರ್ ಕಲರ್ ಆಗ್ಯದ. ಅದೆಲ್ಲ ಅರ್ಶಿನ ಉಪ್ಪು ಹಾಕಿ ಕಲ್ಸಾಕೊಂತೀನಿ. ಓಕೆ ಹಂಗ ಮಾಡಿಲ್ಲಪ್ಪ. ನೋಡ ಹೇಳಿಲ್ಲ ಫೋನ್ಯಾಗ ನೋಡ್ತಾಳಪ್ಪ. ಫೋನ್ಯಾಗ ನೋಡಿ ಮಾಡ್ತಾಳ ಆಕಿ. ಅತ್ತಿಗೆ ಗೊತ್ತಿಲ್ಲ ಅಷ್ಟೇ. ನೋಡ ಅತ್ತಿ ಗೊತ್ತಿಲ್ಲ. ಮತ್ತೆ ನನ್ಕಿನ ಮದುವೆ ಬಿಟ್ಟು ನಿನ್ಕಿಂತ ಮೊದಲು ಊಟ ಹೇಳಕ್ಕೆ ನಿನ್ನಷ್ಟು ಅನುಭವ ಅದವಲ್ಲ. ನಮ್ ಕಡೆ ಮಂದಿ ಎಲ್ಲ ಜಗ್ಗಿ ಮಾಡ್ತಾರ, ಅತ್ತಿಗೆ ಗೊತ್ತಿಲ್ಲ ಅಷ್ಟೇ. ಹೌದಾ? ನಮ್ಮೂರಾಗ ಮಾಡಲ್ಲ ಅನ್ಸ್ತದ ಅಷ್ಟೇ. ಈ ಕಡೆ ಬಿಜಾಪುರ ಆ ಕಡೆ ಎಲ್ಲ ಮಾಡ್ತಾರೆ. ಇದು ಪಾಠ ಕಲಿಸ್ತಾಳಪ್ಪ ನಮಗ. ಪಾಠ ಸಜ್ಜಿ ರೊಟ್ಟಿ ಬರ್ದವ ಅಂದ್ರೆ ಮೈ ನೀರು ಬಿಡಂಗ ಅವಾಗ ಗೊತ್ತಾಗ್ತದ. ಸರಿ, ಅದು ಮಾಡಿದ ಮೇಲೆ ತಿಂದು ನೋಡಮ್ ತಗ. ಈಗ ತಾಳಿ ಬಟ್ಟ ಅಂತ. ಅದು ಮಾಡಿದ ಮೇಲೆ ತಿಂದು ನೋಡಮ್ ತಗ ಹೆಂಗಿರುತ್ತಂತ. ತಿನ್ಬೇಕಂದ್ರೆ ಏನಿಲ್ಲ, ಅದು ಟಾಕಿನ ತೆಲ್ ಮೇಲೆ ಇಡಮ್. ಅದಕ್ಕೆ ಸ್ವಲ್ಪ ಮಾಡಕ್ ಕುಂತೀನಿ. ನನ್ ಜಗ್ಗಿ ನಮ್ಗ ಅಂತಾಳಲ್ಲ ಸ್ವಲ್ಪ ಮಾಡಕ್ ಕೂತಾಳ ಅಂತ. ಸರಿ ಆಯ್ತು, ಇರ್ಲಪ್ಪ ಮಾಡವ. ಉಂಡ ಮ್ಯಾಕ ಕೇಳಮಾಕಿ ರೆಡಿ ಆಯ್ತು ನೋಡ್ರಿ. ಇವಾಗ ಹಿಟ್ಟು ಇದು ಇವಾಗ ಅರ್ಧ ಗಂಟೆ ಇಲ್ಲಾಂದ್ರ ಒಂದ್ 10 ನಿಮಿಷ ನೆನ್ಯಾಕ ಬಿಡ್ಬೇಕಿದೆ. ಬಿಡಪ್ಪ. ಒಂದ್ ಸ್ವಲ್ಪ ಅದು ಒಂದ್ ಸ್ವಲ್ಪ ಹಿಟ್ಟು ಒಂದ್ ಸ್ವಲ್ಪ ಎಲ್ಲಾನು ಮಿಕ್ಸ್ ಆಗ್ಬೇಕು, ಮೆತ್ತಗಾಗ್ಬೇಕು. ಮತ್ತೆ ಇನ್ನೊಂದ್ ಸ್ವಲ್ಪ ಅಳ್ಕೆತದ ಇದು ಹಿಟ್ಟು. ಒಂದ್ 10 ನಿಮಿಷ ಇಲ್ಲಾಂದ್ರ ಒಂದ್ ಅರ್ಧ ತಾಸ್ ಬಿಡ್ಬೇಕಾಗ್ತದ. ಟೈಮ್ ಇದ್ರ ಚಪಾತಿ ಹೆಂಗ್ ಬಿಡ್ತಾರ ಹಂಗ? ಟೈಮ್ ಇದ್ರ ಅರ್ಧ ತಾಸ್ ಬಿಡ್ಬೋದು. ತೋರ್ಸಿಡ್ಬೇಕಿದ್ ನಾವ್ ಅವಾಗ ಹೋಗಿನ ವಿಡಿಯೋ ಮಾಡ್ಬೇಕಲ್ಲ, ಅದಕ್ಕೆ ಬ್ಲಾಗ್ ಮಾಡಕ್ ಕುಂತೀವಿ. ಸರಿ ಆಯ್ತು, ನಮ್ಮ ಮಾಡಿಕೆಸಿ ಬಿಡು. ಸರಿ ರೆಡಿ ಆಗ್ಯದ. ಇಲ್ಲಿ ನೋಡ್ರಿ ಬಾಯಿಗೆ ಮಾಡಕತ್ತಳ. ನಾನ್ ಸ್ವಲ್ಪ ಕೆಲಸ ಇತ್ತು, ಹೊರಗೆ ಹೋಗಿದ್ದೆ. ಅದಕ್ಕೆ ನಾನ್ ಸ್ಟಾರ್ಟ್ ಮಾಡ್ಬಿಟ್ಟೆ, ಲೇಟ್ ಆಗ್ತದಂತ. ಒಳ್ಳೆ ಕೆಲಸ ಮಾಡಿದ್ವಿ. ಹಿಂಗ ಆಗ್ಯಾವ. ಇನ್ನ ಇಲ್ಲಿ ಇಟ್ಟಳ. ಇನ್ನೊಂದ್ ಸ್ವಲ್ಪ ಅದೈತ್, ಇನ್ನೊಂದ್ 4-5 ಆತ ಇಷ್ಟ ಇಟ್ಟನೊಳಗ ಐತ್. ಇವಾಗ ಇದ್ ಯಾವ ತರ ಮಾಡದ ಅಂತ ಹೇಳ. ಮಾಡು. ಏನಿಲ್ಲ, ಒಂದ್ ಸ್ವಲ್ಪ ಇಷ್ಟ ಇಟ್ಟು ತಗೋಬೇಕ. ಅದ್ ಚಪಾತಿ ಮಾಡಿದಂಗ ಮಾಡ್ಬೇಕು. ಚಪಾತಿ ಮಾಡ್ದಂಗ ಮಾಡ್ಕೋಬೇಕು. ಕೈಯಿಂದ ತಟ್ಟಬೇಕಂದ್ರೆ ಕೈಯಿಂದ ತಟ್ಟಬೇಕು, ಇಲ್ಲ ಬೆಳ್ಳುಳ್ಳಿಗೆ ಲಟ್ಟಿಸ್ಬೇಕಂದ್ರೆ ಲಟ್ಟಿಸ್ಬೋದು. ನೀನ್ ಲಟ್ಟಿಸ್ತೆ ತಟ್ಟತೆ? ನಾ ಎರಡು ಮಾಡಕ್ ಕುಂತೀನಿ. ಒಂದ್ ಸ್ವಲ್ಪ ಎಣ್ಣೆ ಹಾಕೊಂಡು ಸರಿಕೊಂಡು ಹಿಂಗಿಟ್ಟು ತಟ್ಗೆಂಡ್ ಹೋಗ್ಬೇಕು. ಸಣ್ಣ ಇರ್ಬೇಕು, ಜಗಿ ದೊಡ್ಡ ಅಂದ್ರೆ ಚೊಲೋ ಅನ್ಸಲ್ಲ ತಾಳಿಪಟ್ಟು. ಒಂದ್ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೊಲೋ ಅನ್ಸ್ತದ. ಈ ತರ ತಟ್ಗೆ ಅಂತ ಹೋಗ್ಬೇಕು ನೋಡ್ರಿ. ಈ ತರ ಇವಾಗ ತಿಂದು ನೋಡ್ಬೇಕು. ಸರಿ ಆಯ್ತು, ಮುಗಿಸ್ಕೊಂಡ್ ಬಾ. ಒಂದ್ ಸಾಂಗ್ ಆಡಕಂತಿದ್ದಲ್ಲ ಈಗ, ಆಗಳೇ ಒಂದ್ ಸಾಂಗ್ ಆಡಕಂತಿದ್ದಲ್ಲ. ಏನ್ ಸಾಂಗ್? ಆಗಳೇ ಒಂದ್ ಸಾಂಗ್ ಆಡಕಂತಿದ್ದಾಳ ತಾಳಿಪಟ್ಟದ್. ಸುಮ್ಮನೆ ಮಜಾಕ್ ಆಡಿದೆ. ಈಗ ಆಡಾಯ್ತು, ಆಡು ನಗಕಂತಲ್ಲ, ಆಡು. ಬೇಡ ಬೇಡ, ಆಮ್ಯಾಕ ಆಡ್ಬೇಕಂತ ನೋಡ್. ನೀನ್ ಸಸಿಗ್ಯಾ ಬಾ ಇಲ್ಲಿ. ಆಗಳೇ ಕ್ಯಾಮ್ರಾ ಮುಂದ್ ಆಡಂದ್ರ ಆಡ್ಲಿ, ಅದಕ್ಕೆ ಇವಾಗ ಆಡಂತ ಅನ್ನಕ್ ಕುಂತೀನಿ ಅಷ್ಟೇ. ಹೌದ್ರಿ ಏನಂತ ಆಡ್ಬೇಕ್ರಿ? ತಾಳಿಪಟ್ಟು ರೆಡಿ ಆಯ್ತು. ನಿನ್ ಸಸಿ ತಾಳಿಪಟ್ಟು ಮಾಡ್ಯಾಳಲ್ಲ, ಆಡಾಡ್ಬೇಕಂತ. ಹಂಗಾದ್ರ ತಿನ್ನಕ್ ಕೊಡ್ತಾಳ ಅಂತಿಲ್ಲ ಅಂದ್ರಲ್ಲ. ಆಕಿ ನಮ್ಗ ಬೇಸಿ ಪಾಠ ಕಲಿಸಾಕತ್ತಾಳ. ಆಕಿ ಪಾಠ ನಾವ್ ಕಲಿಬೇಕು, ನಮ್ಗ್ ಬರೋದು. ಬಾ ಇಲ್ಲಿ. ಏನವ ತಾಳಿಪಟ್ಟದ ಮ್ಯಾಗ ಆಗಳೇ ಆಡಾಡಕ್ ಕುಂತಿದ್ರ, ಅದಕ್ಕೆ ಇವಾಗ ಆಡಂತ ಅನ್ನಕ್ ಕುಂತೀನಿ. ಆಡ ಈಗೇನ್ ಕಟ್ಬೇಕ ಮತ್ತ? ಇಲ್ಲ, ತಾಳಿಪಟ್ಟು ಆಡ ಎಲ್ಲ ಕಟ್ಬೇಕು. ಹಂಗಲ್ಲ, ಅವಾಗ್ಲ ಏನಂದ ಗೊತ್ತೇನ? ತಾಳಿಪಟ್ಟು ಆಡ. ತಾಳಿಪಟ್ಟು ಆಡಲ್ಲ, ಸುಮ್ನೆ ಆಡಿದಾಗ ಸಾದರ ಮಾವನ ಮಗಳಿಗೆ ತಾಳಿ ಕಟ್ಟಿದ ಮ್ಯಾಲ ನಮ್ಮ ಅವ್ವಗ ರೊಟ್ಟಿ ಮಾಡಿಕೊಡ ಅಂದ್ರ ತಾಳಿಪಟ್ಟು ಮಾಡಿಕೊಡಕ ತಾಳ ಅಂತಿಗೆ ಸತ್ತು ಆಡಿದ. ಅದನ್ನ ಸುಮ್ಮನೆ ಆಡದೆ. ಏನೋ ರಿಲೀಕ್ಸ್ ಚಲೋ ಇದ್ದು, ಅದಕ್ಕೆ ಆಡಂತಂದೆ. ಈಗ ಏನಾಗದ, ಈಗ ಆಡೋಣ ಚಲೋ ಇದ್ ಬಂದೆವು, ಅದಕ್ಕೆ. ಆಯ್ತು, ಮುಂದಕ್ಕೆ ನೀನೇ ಕಟ್ಟ ಆಡ. ನೀನೇ ಕಟ್, ನನಗ್ ಕಟ್ಟಂಗ್ ಬರಲ್ಲ. ನೀನೇ ಕಟ್ಟ.
ಓಕೆ ಅವೆಲ್ಲ ಮಾಡಿಗಿಸ್ ತಗೊಂಬ ಸಾಗ್ಲಕತ್ತ ಊಟ ಊಟ ಮಾಡಿ ಮಾಡ್ತೀವಿ. ಊಟ ಮಾಡಿ ಕೆಲ್ಸಕ್ಕೆ ಹೋಗ್ಬೇಕು. ಆಯ್ತು ಓಕೆ ರೀ ಆಯ್ತು. ಸರಿ ಅದೆಲ್ಲ ಮಾಡಿಗಿಸ್ ಸಿಗ್ತೀವಿ. ಸೊ ನೋಡ್ರಿ ಫೈನಲ್ ಆಗಿ ತಾಳಿಪಟ್ ರೆಡಿ ಆಯ್ತು. ನಮ್ಮ ಅತ್ತೆ ಅವ್ರಿಗೆ ಮತ್ತೆ ನಮ್ಮ ಮಾವ ಅವ್ರಿಗೆ ಇವಾಗ ತಿನ್ನಕ ಟೇಸ್ಟ್ ಕೊಡ್ತೀನ್ರಿ. ಓಕೆ ರೀ ಟೇಸ್ಟ್ ಮಾಡಕ ತಿನ್ನಕ ಉಲ್ಟಾ ಪಲ್ಟಾ ಬೆಳಕ್ ಕುಂತೀನ್ರಿ. ತಿನ್ನಕ ಟೇಸ್ಟ್ ಅಷ್ಟೇ ಕೊಡ್ತಾಳ್ರಿ. ಟೇಸ್ಟ್ ಅಷ್ಟೇ. ಹ್ಮ್ ತಗೊಳ್ಳಿ ತಾಳಿಪಟ್ ನೀವು ತಗೊಳ್ಳಿ ಓಕೆ ರೀ ತಿನ್ ನೋಡ್ರಿ. ಏನು ಇವು ತಾಳಿಪಟ್ ಇವೇನೇನು ತಾಳ್ಪಟ್ಟಂಗ ಬರೀ ಅಭಿಮಾನಿಗಳ ಊಟ ಮಾಡ ಬರೀ ನಡ್ಸ್ಕೊಂಡ್ರೆ ಫಸ್ಟ್ ಟೈಮ್ ಟ್ರೈ ಮಾಡೀನ್ರಿ ನಾನು. ತಾಳಿಪಟ್ ಅಂದ್ರೆ ಇದೇ ನೋಡ್ರಿ. ಏನೋ ತಾಳ್ಪಟ್ಟ ಅಂತಾರಿ ಅಭಿಮಾನಿಗೊಳಗ. ಅವ್ರಿಗೆ ಕೆಂಪ್ ಕೆಂಪ ಗರಿ ಗರಿ ಆಗಿ ಸುಟ್ರೆ ಇನ್ನೂ ಮಸ್ತ್ ಇರ್ತಾವ. ಇದ್ ನೋಡಕ್ ಆಮ್ಲೆಟ್ ತರ ಕಾಣಕತ್ತ ನನಗೆ. ನಂಗ ರೊಟ್ಟಿ ತರ ಕಾಣಕುಂತದ. ಜೀವ ರೊಟ್ಟಿ ಮಾಡಿ ಕಳ್ಸಂತಾಗಪ್ಪ ಅಭಿಮಾನಿಗಳಿಗೆ. ಒಳಗೆಲ್ಲ ಕರಂ ಕುರುಮ್ ಅಂತದ. ಅಲ್ಲೆಲ್ಲಿ ಉಳ್ಳಾಗಡ್ಡಿ ಸೌತಿಕಾಯಿ ಎಲ್ಲ ಸತ್ತಕದ. ಸತ್ತಕದ ಸಿಗಕುಂತ. ಅಯ್ಯೋ ಚಲೋ ಆಗ್ಯದಪ್ಪ. ಚಲೋ ಆಗ್ಯದ. ಬೇಷ್ ಥ್ಯಾಂಕ್ ಯು. ಚಲೋ ಆಗ್ಯದ್ರಿ ಖಾರ ಖಾರ. ಅವಾಗ ಚಲೋ ಆಗ್ಯದ. ನೀನು Okay. ನೋಡುವ ನಮ್ ನೀನ್ ತಿಂದ್ಬಿಟ್ಟು ಹೇಳ್ಬೇಕು ನೀನ್ ಮಾಡಿರೋದು. ನಾವಂದಿಟ್ಟು ಇಡ್ತೀನಿ ತಗೋ ಮಾಡ್ರಂಗ ತಿಂತೀನಿ. ಚಲೋ ಆಗ್ಯದ ಸೂಪರ್. ಇದೊಂದು ತುತ್ತು ಒಂದು ತುತ್ತು ಬರ್ದು ಒಂದ್ ಸ್ವಲ್ಪ ಸ್ವಲ್ಪ ಗಟ್ಟಿ ಅನ್ಸಕುಂತದ ಅಷ್ಟೇ. ಇನ್ನು ಹಪ್ಪಳ ತರ ಮಾಡ್ಬೇಕು ಚಲೋ. ಚಲೋ ಆಗ್ಯದ. ಇನ್ನೊಂದ್ ಸ್ವಲ್ಪ ಕಟ್ಟಿ ಕಟ್ಟಿ ಸುಟ್ರೆ ಇನ್ನೂ ಚಲೋ ಇರ್ತಿತ್ತು. ಚಲೋ ಆಗ್ಯದ್ರಿ. ಕರುಮ್ ಕರುಮ್ ಅನ್ನಂಗ್ ಸುಟ್ರೆ ಏನ್ ಅನ್ಸಲ್ಲ. ಬೇಷ್ ಆಗ್ಯದ. ನೀವು ಮನೆ ಟ್ರೈ ಮಾಡಿ ನೋಡ್ರಿ. ಯಾಕೆ ಒಂಥರ ಅನ್ಸಕತ್ತ. ಇದ್ರಾಗ ಇದು ಕಂಡದ ಸಾರ ಆದ್ರೆ ಮಸ್ತ್ ಅನಿಸ್ತದ. ಇದು ಕೋಳಿ ಸಾರ ಇರ್ಬೇಕು ಚಲೋ ಮಸ್ತ್ ಟೇಸ್ಟ್ ಬರುತ್ತೆ. ಓಕೆ ಮನ್ಯಾಗ ಇರ್ತೀವಲ್ಲ ಮಾಡ್ಕೊಂಡು ನಮ್ ಭಾಗ ನಾಳೆ ಚಲೋ ಆಗ್ಯದ. ಚಲೋ ಆಗ್ಯದ. ರುಚಿ ಸಿಗ್ತದ ಬಾಯಿ. ಬೇರೆ ಬಿ ತಿನ್ಬೋದು. ಇದ್ರೊಳಗ ಮೊಸರು ಹಚ್ಕೊಂಡು ಬಿ ತಿನ್ಬೋದು, ಇಲ್ಲ ಶೇಂಗದ ಚಟ್ನಿ ಮಾಡ್ಕೊಂಡು ಬಿ ತಿನ್ಬೋದು. ಚಲೋ ಬೇರೆ ತಿಂದ್ರೆ ಬಿ ಚಲೋ ರುಚಿ ಕೊಡ್ತದ. ಆರೋಗ್ಯಕ್ಕೂ ಒಳ್ಳೇದ್ರಿ ಈ ತರ ಮಾಡ್ಕೊಂಡ್ ತಿನ್ನೋದು. ಎಲ್ಲ ಕಾಯಿ ಪಲ್ಯ ಅವೆಲ್ಲ ಮಿಕ್ಸ್ ಮಾಡಿಗೆಸಿ ಈಗ 3 ತರ ತುಟ್ಟಿ ಹೇಳ್ತಾರ ಮನ್ಯಾಗ ಉಣ್ಣೋದು ಬೇಸ್ ತಗೋ. ಅಕ್ಕಿ ರೊಟ್ಟಿ ಯಾವ ತರ ಮಾಡ್ತಿ, ಜೋಳದ ರೊಟ್ಟಿ ತಾಳಿಪಟ್ಟಿ ಅದೇ ಮಾಡ್ತೀವಿ. ಓಕೆ ರೀ ನೋಡಿದ್ರಲ್ರಿ ತಾಳಿಪಟ್ಟು ವಿಡಿಯೋ ಹಂಗಿತ್ತು. ಏನಾಗ ತಾಳಿಪಟ್ಟು ವಿಡಿಯೋ ಹಂಗಿತ್ತಂತ. ಇದೇ ತರ ಹೆಚ್ಚಿನ ವಿಡಿಯೋಗಳು ಮಾಡ್ತಾ ಇರ್ತೀರಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡಿ ಅಂತ ಕೇಳ್ಕೊತೀರಿ. ಇಷ್ಟು ದಿನ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ. ಯಾಕಪ್ಪ ಅಂದ್ರೆ ನಾವು ಊರಿಗೆ ಹೋಗಿದ್ವಿ. ಊರಲ್ಲಿ ವಿಡಿಯೋ ಮಾಡೋಣ ಅನ್ಕೊಂಡ್ರೆ ಅಲ್ಲಿ ಸ್ವಲ್ಪ ಸೌಂಡ್ಗಳು ಅದು ಮತ್ತೆ ನಮ್ದು ಆ ಕಡೆ ಈ ಕಡೆ ಓಡಾಡೋದು ಕೆಲಸಗಳು ಅದೆಲ್ಲ ಜಾಸ್ತಿ ಇತ್ತು. ಹಂಗಾಗ್ಬಿಟ್ಟು ಮಾಡೋಕ್ಕಾಗಿರ್ಲಿಲ್ಲ. ಇನ್ನು ಮುಂದೆ ವಿಡಿಯೋಗಳು ಮಾಡ್ತೀವಿ ರೀ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನೋಡ್ರಿ ಅಂತ ಕೇಳ್ತೀರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ಅಲ್ವರ್ಗು ಟೇಕ್ ಕೇರ್. ಬೈ ಬೈ. ಧನ್ಯವಾದಗಳು.